ಬರುವವರಿದ್ದಾರೆ. ಬೇಗ ಕನ್ಯೆಯನ್ನು ಕರ್ಕೊಂಬರ ಮರೆಯ ಯಾವಾಗ ಮದುವೆ ಇದೇ ಸಾವುಕಾರರೇ, ಸ್ವಲ್ಪ ಊಟ ಮುಗಿಸ್ಕೊಂಡು ಹೋಗುವಂತೆ. ದೇವಸ್ಥಾನ ಕೊಟ್ಟರೆ ಇವ್ರು ಕೊಡ್ತಾರಂತೆ. ಬರೀ ಬರೀ ಉಣ್ಣಕ್ಕೆ ನಮ್ಮ ಅಣ್ಣ ಊಟ ಮುಗಿಸ್ಕೊಂಡು ನಮಗೇನಾದ್ರು ಊಟದ ವ್ಯವಸ್ಥೆ ಮಾಡಿದ್ರೆ ಇಲ್ಲಪ್ಪ. ನಡೆಯಪ್ಪ, ರೆಡಿ ಆಗೈತೆ. ಕೊಡ್ತೀವಿ, ಊಟನೂ ಹಾಕ್ತೀವಿ, ಎಲ್ಲ ಸಂಪ ಮಾಡಿ ಕೊಡಿಸ್ತೀನಿ. ನಡಿ. ಬಂಗಾರ ಕೊಡ್ತೀನಿ ಅಂದ್ರೆ ನೀವು ಕೊಟ್ಟಿಲ್ಲ. ಬರುತ್ತೆ ಬರುತ್ತೆ, ಅವಾಗ ಕಾದ್ರೆ 10 ತೊಲದ ಮೇಲೆ 2 ತೊಲೆ ಎಕ್ಸ್ಟ್ರಾ ಕೊಡ್ತೀವಿ. ಸಂದೀಪ್, ನನ್ನ ತಂಗಿ ಹೊಸ ಬಾಳಿಗೆ ಕಾಲಿಡುವ ಮುನ್ನ ನನ್ನ ತಂಗಿ ತಿಳಿಯದೋ ಏನೋ ತಪ್ಪು ಮಾಡಿದರು ಅದನ್ನು ಸಹಿಸಿಕೊಂಡು ಹೋಗ ಬಾರದ ನಿಯಮ. ಆದ್ದರಿಂದ ಅವಳನ್ನು ಚೆನ್ನಾಗಿ ನೋಡಿಕೋ ಸಂದೀಪ್. ನೀನೇನು ಯೋಚಿಸಬೇಡ. ಐಶ್ವರ್ಯ ನನ್ನ ಬಾಳಿನ 2 ಕಣ್ಣುಗಳಿದ್ದಂತೆ. ಅವಳ ಮನಸ್ಸಿಗೆ ಸ್ವಲ್ಪವೂ ಸಹ ಹೋಗದಂತೆ ನೋಡಿಕೊಂಡು ಹೋಗುತ್ತೇನೆ. ಆಯ್ತು ಸರಿ, ನಡಿ ಊಟ ಮಾಡೋಣ. ನಡಿ. ನಾಚಿಕೆ ಆಗತ್ತ ಗಿಫ್ಟ್ ಕೊಟ್ಟು ಐಶ್ವರ್ಯ, ನನಗೆ ಇಂದು ಎಷ್ಟೊಂದು ಸಂತೋಷವಾಗುತ್ತದೆ ಎಂದರೆ ಹೇಳುವುದಕ್ಕೆ ಪದಗಳೇ ಸಿಗುತ್ತಿಲ್ಲ ಕಣೆ. ಕಳೆದ 15 ವರ್ಷಗಳಿಂದ ನಾನು ಕಂಡ ಕನಸು ಇಂದು ನನಸಾಗುತ್ತಿದೆ. ಅದಕ್ಕಾಗಿ ನನ್ನ ಮನಸ್ಸಿನಲ್ಲಿ ಸಂತೋಷದ ಸಾಗರವೇ ತೇಲಾಡುತ್ತಿದೆ. ಈ ಸುಸಂದರ್ಭ ದಿನವನ್ನು ನಾನು ಎಂದಿಗೂ ಮರೆಯಲಾರೆ. ಗೆಳೆಯ ವಿಧಾನ ಸೂರ್ಯನು ರಶ್ಮಿಯನ್ನು ತನ್ನ ಬಳಿಯಲ್ಲಿ ಇಟ್ಟಂತೆ ನೀವು ಎಲ್ಲೋ ಬಿದ್ದ ನನ್ನನ್ನ ನಿಮ್ಮ ಪಾದದಡಿಯಲ್ಲಿ ಭೇಟಿ ಮಾಡಿದೆ. ಇದು ನನ್ನ ಭಾಗ್ಯ. ಹೇ ಹುಚ್ಚ,
ಮುಚ್ಚಿ ಸಾರ್ಥಕದ ಮಾತು ಹೀಗೇಕೆ ನೋಡು, ನಿನ್ನ ಅಣ್ಣನ ಆಸೆಯಂತೆ ನೀನು ಯಾವಾಗಲೂ ನಗು ನಗುತ್ತಾ ಸಂತೋಷವಾಗಿರ್ಬೇಕು ಅಂದ್ರೆ ನನ್ನ ಆಸೆ. ರೀ, ನಾನು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದೆ, ನಿಮ್ಮಂತ ಪತಿ ನನಗೆ ದೊರೆತಿಲ್ಲ. ಯಾವಾಗ್ಲೂ ಕೂಡ ಯಾವ ಜನ್ಮದಲ್ಲೂ ನೀವೇ ನನ್ನ ಪತಿಯಾಗಿ ಬರ್ಬೇಕು ಅಂತ ಆ ದೇವರೇ ಐಶು, ನಾವೀಗ ಮದುವೆಯಾಗಿ ಹೊಸ ಬಾಳಿನಲ್ಲಿ ಬದುಕಬೇಕೆಂದು ಬಯಸುತ್ತಿದ್ದೇವೆ. ಆದರೆ ಈ ಹೊಸ ಬಾಳಿನಲ್ಲಿ ಹೊಸ ಬೆಳಕನ್ನು ನೀಡಿದಂತ ಹೊಸ ಬೆಳಕಿನ ಹುಣ್ಣಿಮೆಯ ಈ ನಿಮ್ಮ ಹೋಗೋಣ ಇಲ್ವೋ ಐಶು? ಅದೇಕೆ ಏನಾಗಲ್ಲ ಜೋಡಿ ಎತ್ತುಗಳಲ್ಲಿ ವಧುವರರಾಗಿ ನಾವು ಬರಲ್ಲ. ಯಾಕೆಂದ್ರೆ ಪತಿ ಅಲ್ಲಿಲ್ಲ ಅಲ್ಲಿ ಕುಳ್ಕೊಂಡೆ ನನ್ನ ನಾನು ಎಲೆಕ್ಟ್ರಿಷಿಯನ್ ಐಶು, ನಾನು ಎಲೆಕ್ಟ್ರಿಷಿಯನ್. ಈ ಪತಿಗೆ ಸರಿಯಾದ ಸಂಗೀತ ಅಲ್ಲೆಲ್ಲ ನೋಡಿ ಮಾತಾಡ್ಬೇಡಿ, ನೋಡಿ